ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿತ ಸಾವಕಾಶಿ ವಿತಪ್ತಿ ಜಪಪಡಿಕ ಪುಸ್ತಕ ವೈದ್ಯಸ್ತಾಯ ತರವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ರವಿ ಬಾಲ್ಯತ್ತಿ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ನೋಡಿ, ಒಂದು ವಿಷಯ ಗಮನದಲ್ಲಿರಬೇಕು. ಇದು ಸಾಧಾರಣವಾಗಿ ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ಏನು ಫಲ ನಡೀತದೆ ಅದನ್ನ ಹೇಳುವಂತದ್ದಾಗಿರ್ತದೆ. ಮಕರ ರಾಶಿ 2026 ಆಗಸ್ಟ್ ಮಾಸ ಭವಿಷ್ಯ. ವೀಕ್ಷಕರೇ, ಮಕರ ರಾಶಿಯವರು 7ನೇ ಮನೆಯಲ್ಲಿ ಗುರುಗಳು, 3ನೇ ಮನೆಯಲ್ಲಿ ಶನಿ, ಅತ್ಯಂತ ಶುಭ ಫಲ. ಮೊನ್ನೆಯವರೆಗೂ 6ನೇ ಮನೆಯಲ್ಲಿ ಗುರುಗಳಿದ್ರು. ಜೂನ್ ತಿಂಗಳವರೆಗೂ 2ನೇ ತಾರೀಕಿಗೆ ಬಹಳ ಕಷ್ಟ ಆಗ್ತಿತ್ತು ನಿಮಗೆ, ಮಾನಸಿಕವಾಗಿ ಹಿಂಸೆ. ಗುರುಗಳ ಸ್ವಂತ ಸ್ಥಾನ. ಆಯ್ತಾ? ಇಲ್ಲ, 6ನೇ ಮನೆ. ಆಯ್ತಾ? 6ನೇ ಮನೆಯಲ್ಲಿ ಗುರುಬಲ ಇರೋದಿಲ್ಲ. ಆಯ್ತಾ? ಹಾಗಾಗಿ 6ನೇ ಮನೆಯಲ್ಲಿ ಗುರುಗಳಿದ್ರು. ಮಾನಸಿಕವಾಗಿ ಒತ್ತಡ, ಆರೋಗ್ಯ ಎಲ್ಲ ಸಮಸ್ಯೆ ನಾವು ಅನುಭವಿಸಿರ್ತೀರಾ. ಈಗ 7ನೇ ಮನೆಗೆ ಬಂದಿದ್ದಾರೆ. ವ್ಯವಹಾರಗಳು ಚೆನ್ನಾಗಿ ನಡೀತದೆ. ನೀವು ಅನ್ಕೊಂಡಂತ ಕೆಲಸಗಳು ಮುಂದೆ ಹೋಗ್ತದೆ. ಚಿಂತೆ ಮಾಡೋದು ಬೇಡ. ಶನಿ ಮಹಾತ್ಮ 3ನೇ ಮನೆಯಲ್ಲಿದ್ದಾರೆ. 7.5 ಮುಗಿಸಿದ್ದೀರಾ. 3ನೇ ಮನೆಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ 1 ವರ್ಷ 10 ತಿಂಗಳು ಶನಿ ಮಹಾತ್ಮರು ಹಾಗೆ 3ನೇ ಮನೆಯಲ್ಲಿ ಇರ್ತಾರೆ. ಅದ್ಭುತ ಫಲವನ್ನ ಕೊಡ್ತಾರೆ. ಸಾಕಾರ ಮಾಡ್ಕೊಳ್ಳಿ, ಅದನ್ನ ನಿಮ್ಗೆ ಅನುಕೂಲ ಆಗ್ಲಿ. ಆಯ್ತಾ? ಇನ್ನು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿ 7ನೇ ಮನೆಯಲ್ಲಿ ಸೂರ್ಯನ ಜೊತೆ ಗುರುವು ಇರುವುದರಿಂದ ಈ ತಿಂಗಳು ನಿಮ್ಮ ಎಲ್ಲಾ ವ್ಯಾಪಾರ ವ್ಯವಹಾರಗಳು, ರಾಜಕೀಯ ಲೆಕ್ಕಾಚಾರಗಳು, ಮಾತುಕತೆಗಳು, ಪ್ಲಾನು ಎಲ್ಲವೂ ಕೂಡ ಅದ್ಭುತವಾಗಿರ್ತದೆ. ವಿಶೇಷವಾದಂತಹ ರಾಶಿ. ಯಾಕಂತ ಹೇಳಿದ್ರೆ ಮಕರ ರಾಶಿ ಶ್ರವಣ ನಕ್ಷತ್ರವನ್ನ ವೆಂಕಟೇಶ್ವರನ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಹಾಗಾಗಿ ಮಕರ ರಾಶಿಯೇ ಒಂದು ವಿಶೇಷ. ಶನಿ ಮಹಾತ್ಮಾಧಿಪತಿ. ಧರ್ಮಕಾರಕರಾಗಿರ್ತೀರಾ. ಧರ್ಮದಲ್ಲಿ ಯೋಚನೆ ಮಾಡ್ತೀರಾ. ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಏನೋ ಸಹಾಯ ಆಗಬೇಕು ಅಂತ ಹೇಳಿ ಮುಂದಾಳತ್ವ ವಹಿಸಿ ಹೋಗುವಂಥದ್ದೆಲ್ಲ ಇರ್ತದೆ. ಇರಲಿ, ಒಳ್ಳೇದೇ. ಗುರುಗಳು 7ನೇ ಮನೆಯಲ್ಲಿದ್ದಾರೆ. ವ್ಯವಹಾರಗಳಲ್ಲಿ ಆದರೆ ಒಂದು ಕಾಶನ್ ಈಗಲೇ ಕೊಟ್ಟು ಬಿಡ್ತೀನಿ. ಅಷ್ಟಮದಲ್ಲಿ ಕೇತು, ವಿಪರೀತ ಕಾಳಸರ್ಪ ದೋಷ. ಇದು ನಾನು ಅವಾಗಲೇ ಹೇಳಿದೆ, ವೈಯಕ್ತಿಕವಾಗಿ ಯಾರ ಜಾತಕಕ್ಕೂ ಅಲ್ಲ, ಸಾಮೂಹಿಕವಾಗಿ ನಾವು ಜನರಲ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು, ಸಾಮಾನ್ಯವಾಗಿ ಜಾತಕಕ್ಕೆ. ಆಯ್ತಾ? ಹಾಗಾಗಿ ಅಷ್ಟಮದಲ್ಲಿ ಕೇತು, 8ನೇ ಮನೆಯಲ್ಲಿ ಕೇತು ಇದ್ರೆ ವಿಪರೀತ ಕಾಳಸರ್ಪ ದೋಷ ಅಂತ ಕರೀತಾರೆ. ಹಾಗಾಗಿ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ವಿಶೇಷ ಜಾತಕವನ್ನ ನೀವು ಪರಿಶೀಲನೆ ಮಾಡಿಸಿಕೊಂಡು ವೈಯಕ್ತಿಕವಾಗಿ ಅದಕ್ಕೆ ಆ ಕಾಳಸರ್ಪ ದೋಷದ ಪರಿಹಾರವನ್ನ ಮಾಡಿಸ್ಕೋಬಹುದು. ಭಾಗ್ಯದಲ್ಲಿ ಶುಕ್ರ ಇದ್ದಾನೆ. ಈ ತಿಂಗಳು ಧನಲಾಭವಾಗ್ತದೆ, ತೊಂದರೆ ಇಲ್ಲ. ವ್ಯವಹಾರಗಳು ಅನುಕೂಲ ಆಗ್ತದೆ, ಚೆನ್ನಾಗಿರ್ತೀರಾ. ಗಾಬರಿ ಆಗುವಂಥದ್ದು ಏನಿಲ್ಲ. ಆದರೆ ಒಂದು ಸಿನಿಮಾ ರಂಗದವರು ಏನೇನು ಪ್ಲಾನ್ ಮಾಡ್ಕೊಂಡು ಇಷ್ಟು ದಿನ ಕಾಯ್ತಾ ಇದ್ರಿ, ಅದೆಲ್ಲವೂ ಕೈಗೂಡೋದಕ್ಕೆ ಒಂದು ಸಕಾಲ ಬಂದಿದೆ. ನೀವು ಅನ್ಕೊಂಡಂಗೆ ಎಲ್ಲಿ ಬೇಕು ಅಲ್ಲಿ ಶೂಟ್ ಮಾಡಿ, ನೀವು ಅನ್ಕೊಂಡಿದ್ ಕಂಟೆಂಟ್ ಹಾಕಿ ನಿಮ್ಮ ಚಿತ್ರವನ್ನು ಗೆಲ್ಲಿಸುವಂತದಕ್ಕೆ ಏನು ಬೇಕು ಅದಕ್ಕೆ ಕೈಗೂಡಿಸ್ತಕ್ಕಂಥದಕ್ಕೆ ಗುರುಗಳು 7ನೇ ಮನೆಯಲ್ಲಿದ್ದಾರೆ. ಯಾರೋ ಸೂರ್ಯನ ಜೊತೆಯಲ್ಲಿ ಅತ್ಯುನ್ನತ ಬಲವನ್ನ ಕೊಟ್ಟುಕೊಂಡು ಶನಿ ಮಹಾತ್ಮರು 3ನೇ ಮನೆಯಲ್ಲಿದ್ದಾರೆ. ಎಲ್ಲಿ? ಚಂದ್ರನ ಜೊತೆಯಲ್ಲಿ ಮೀನ ರಾಶಿಯಲ್ಲಿ. ಹಾಗಾಗಿ ವಿಶೇಷವಾದಂತಹ ಫಲ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅನುಕೂಲ ಆಗ್ತದೆ, ಧನಲಾಭ ಆಗ್ತದೆ, ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಮುಂದೆ ಹೋಗಿ. ರಾಜಕೀಯ ರಂಗದವರಿಗೆ ಮಕರ ರಾಶಿ ಮೊದಲೇ ಕೇಳಬೇಕಾ, ಚಾಣಾಕ್ಷರು. ಮಕರ ರಾಶಿ ಅಂದ್ರೆ ಚಾಣಾಕ್ಷರು. ಲೆಕ್ಕಾಚಾರಗಳು ತುಂಬಾ ಇರ್ತದೆ. ಬಹಳ ಗುಪ್ತ, ಯಾವುದನ್ನು ಬಿಟ್ಕೊಡೋದಿಲ್ಲ. ಗುಟ್ಟಾಗಿ ವ್ಯವಹಾರ ಮಾಡುವಂಥದ್ದು. ಕೊನೆಗೆ ಎಲ್ಲ ಮುಗಿದ ಮೇಲೆ ಗೊತ್ತಾಯ್ತು, ಹೌದಾ ಅಂತ. ಆ ರೀತಿ ಮಾಡಿ ಅನುಕೂಲ ಆಗ್ಲಿ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜೊತೆಯಲ್ಲಿ ಇರ್ತದೆ, ನಿಮ್ಮನ್ನ ಕಾಪಾಡ್ತದೆ. ಗಾಬರಿ ಆಗುವಂತದ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯಿಂದ ಶುಭ ಫಲಗಳು ಬರ್ತದೆ. ಯಾಕಂದ್ರೆ ಗುರುಗಳು 7ನೇ ಮನೆಯಲ್ಲಿರುವುದರಿಂದ ಸಪ್ತಮ ಸ್ಥಾನದ ಗುರು ಮನೆಯಲ್ಲಿ ಕಲ್ಯಾಣ ಕಾರ್ಯಗಳನ್ನು ಮಾಡಿಸ್ತಾರೆ, ಶುಭ ಕೆಲಸಗಳನ್ನ ಮಾಡಿಸ್ತಾರೆ. ದೇವರು ಪೂಜೆ ಪುನಸ್ಕಾರಗಳು, ಮದುವೆ ಮುಂಚಿಗಳು, ಈ ರೀತಿಯಾಗಿ ಯಾವುದೇ ಕೆಲಸ ಆದರೂ ಶುಭ ಕಾರ್ಯಗಳು ನಡೀತದೆ. ಶನಿ ಮಹಾತ್ಮ 3ನೇ ಮನೆಯಲ್ಲಿರುವ ನಿಮ್ಮ ಎಲ್ಲ ಆಸ್ತಿ ವಿವಾದಗಳು, ನಿಮಗೆ ಬರಬೇಕಾಗಿರ್ತಕ್ಕಂಥ ಭೂಮಿ, ನಿಮ್ಮದೇ ಇರತಕ್ಕಂಥ ಭೂಮಿ, ಅದರಲ್ಲಿ ಒಳ್ಳೆಯ ಫಲ ಎಲ್ಲವನ್ನ ನಿರೀಕ್ಷೆ ಮಾಡಬಹುದು. ಒಳ್ಳೆಯದಾಗಲಿ. ರೈತಾಪಿ ವರ್ಗದವರಿಗೆ
ವಿಶೇಷವಾಗಿ ಒಂದು ಖುಷಿ ಏನು ಗೊತ್ತಾ, ಶನಿ ಮಹಾತ್ಮರು ಮೂರನೇ ಮನೆಯಲ್ಲಿ ಇರೋದು, ನೀವು ಕಳ್ಕೊಂಡಿರ್ತಕ್ಕಂಥದನ್ನೆಲ್ಲ ವಾಪಸ್ ಕೊಡುವಂತ ಸಮಯ. ಏನ್ ಲಾಸ್ ಮಾಡ್ಕೊಂಡಿರ್ತೀರ ಈ ಸಾರಿ ಅತ್ಯುನ್ನತ ಬೆಳೆ ಆಯ್ತಾ, ನಿಮಗೆ ಒಳ್ಳೆಯ ಬೆಲೆ ಸಿಗುವಂತದ್ದು, ಅದಕ್ಕೆ ನಿಮಗೆ ಒಂದು ಹೆಸರು ಬರ್ತಕ್ಕಂಥದ್ದು, ಮಕ್ಕಳು ಉನ್ನತ ರೀತಿಯಲ್ಲಿ ಬೆಳೆದು ನಿಲ್ಲುವಂಥದ್ದು, ಇದೆಲ್ಲವೂ ಇದೆ. ಅನುಕೂಲ ಆಗ್ಲಿ, ಭೂಮಿಯಲ್ಲಿ ಲಾಭ ಆಗ್ತದೆ. ಯಾಕಂತ ಹೇಳಿದ್ರೆ 6ನೇ ಮನೆಯಲ್ಲಿ ಬುಧ ಇದ್ದಾನೆ, ಅದು ಏನು ಸ್ವಸ್ಥಾನ, ಎಲ್ಲ ರೀತಿಯಿಂದ ಅನುಗ್ರಹ ಆಗುವಂಥದ್ದು. ಆ ವಿಶೇಷವಾಗಿ ವೆಂಕಟೇಶ್ವರನ ಅನುಗ್ರಹ ಇರ್ತದೆ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವು ಮಾಡುವಂತ ಬೆಳೆಗೆ ಶುಭ ಫಲ, ಶುಭವಾದಂತಹ ಒಂದು ಬೆಳೆ ಬಂದು ಒಳ್ಳೆಯ ಫಲ ಸಿಕ್ಕಿ ಒಳ್ಳೆಯ ಬೆಲೆಯೂ ಸಿಗಲಿ, ನಿಮ್ಮೆಲ್ಲ ಕಷ್ಟಗಳು ದೂರವಾಗಲಿ ಅಂತ ಈ ಮೂಲಕವಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೋತೇನೆ. ಇನ್ನು ನಮ್ಮ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಕಾಲ ಏನ್ ಅನ್ಕೊಂಡಿದ್ದೀರಿ ಅದು ನಡೀತದೆ. ಇನ್ನು 1 ವರ್ಷಗಳ ಕಾಲ 2027 ಏಪ್ರಿಲ್ ವರೆಗೂ ಗುರುಗಳು 7ನೇ ಮನೆಯಲ್ಲಿ ಇರ್ತಾರೆ, ಅಷ್ಟಮಕ್ಕೆ ಹೋಗ್ತಾರೆ. ಆಮೇಲೆ ನಿಮ್ಮ ಹೊಸದಾಗಿ ಶುರು ಮಾಡ್ತೀನಿ ಕೋರ್ಸು ಅಂದ್ರೆ ಅವಾಗ ಕಷ್ಟ ಆಗ್ತದೆ. 7ನೇ ಮನೆಯಲ್ಲಿದ್ದಾರೆ, ಶುರು ಮಾಡಿ. ಖಂಡಿತವಾಗಿ ನೀವು ಅನ್ಕೊಂಡಿದ್ದು ಎಲ್ಲವೂ ನಡೀತದೆ. ಶನಿ ಮಹಾತ್ಮ 3ನೇ ಮನೆಯಲ್ಲಿದ್ದಾರೆ, ನಿಮ್ಮನ್ನ ಒಂದು ಉನ್ನತ ಸ್ಥಿತಿಗೆ ಕರ್ಕೊಂಡೋಗಿ ಬಿಡುವಂಥದ್ದು, ಒಳ್ಳೆಯ ಜನಗಳ ಜೊತೆಯಲ್ಲಿ ನಿಮ್ಮ ಸಂಬಂಧವನ್ನ ಮಾಡಿಸುವಂಥದ್ದು, ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುವಂಥದ್ದು ಎಲ್ಲವೂ ನಡೀತದೆ. ತಗ್ಗಿ ಬಗ್ಗಿ ದೊಡ್ಡವರು ಚಿಕ್ಕವರು ಅನ್ನುವಂತಹ ಬೆಲೆ ಗೌರವಗಳನ್ನ ಕೊಟ್ಕೊಂಡು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂಡು ಮುಂದುವರಿರಿ. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ. ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.